ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನೀವೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೆ ಸ್ಪರ್ಧಿಗಳಿಗೆ ಯಾವ ರೇಂಜಿಂಗ್ ವೋಟಿಂಗ್ ಬೀಳ್ತಿದೆ ಅಂದರೆ ಮೋಸ್ಟ್ಲಿ ಫಿನಾಲೆ ರೇಂಜಿಗೆ ವೋಟಿಂಗ್ ಬೀಳ್ತಿದೆ ಅಂತ ಹೇಳ್ಬೋದು. ಬಟ್ ಯಾಕೆ ಇಷ್ಟೊಂದು ವೋಟ್ಗಳು ಬೀಳ್ತಿದೆ ಅಂತಲೂ ಗೊತ್ತಿಲ್ಲ. ಅಂದರೆ ಅವ್ರ ಸ್ಪರ್ಧಿಗಳನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಜನಗಳು ಇಷ್ಟೊಂದು ವೋಟ್ ಹಾಕ್ತಾರಾ, ಇಷ್ಟೊಂದು ಪ್ರೀತಿ ಇದೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಮೇಲೆ ಅನ್ನಿಸ್ತಿದೆ. ಅಂದರೆ ಏನಾಗ್ತದೆ ಗೊತ್ತಾ, ಇಷ್ಟು ಜನ ಈಗ ಯಾರ್ಯಾರು ನಾಮಿನೇಷನ್ ಇದ್ದಾರೆ, 5 ಜನ, ಒಟ್ಟೆಷ್ಟು 7 ಜನ ನಾಮಿನೇಷನ್ ಇದ್ದಾರೆ. ಅಂದರೆ 6 ಜನ ವೋಟಿಂಗು ಸೇರಿ ಗಿಲ್ಲಿ ವೋಟಿಂಗ್ ಮ್ಯಾಚಿಂಗ್ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ಆ ರೇಂಜಿಗಿದೆ ಗಿಲ್ಲಿ ನಟನ ವೋಟಿಂಗು. ಅಂದರೆ ಯೋಚನೆ ಮಾಡಿ ಯಾವ ರೇಂಜಲ್ಲಿ ಇರ್ಬೋದು. ಆದರೆ 6 ಜನ ಸೇರು ಕೂಡ ಗಿಲ್ಲಿ ವೋಟಿಂಗ್ ಆಗ್ತಾಯಿಲ್ಲ ಯಾರಿಗೂ. ಆ ರೇಂಜಲ್ಲಿದೆ ಗಿಲ್ಲಿ ವೋಟಿಂಗು. ಬಟ್ ಯಾರು ಈ ಬಾಟಮ್ 2 ಇದ್ದಾರೆ, ಯಾರು ಎಲಿಮಿನೇಟ್ ಆಗ್ತಾರೆ, ಸಿಂಗಲ್ ಆದರೆ ಯಾರು ಹೋಗ್ತಾರೆ, ಡಬಲ್ ಆದರೆ ಯಾರ್ಯಾರು ಹೋಗ್ತಾರೆ ಅಂತ ನನಗೆ ಹೇಳ್ತೀನಿ ಬನ್ನಿ. ಬಾಟಮ್ 1ಅಲ್ಲಿ ಬಾಟಮಲ್ಲಿ ಯಾರಿದ್ದಾರೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಬಾಟಮಲ್ಲಿ ರಾಶಿಕಾ ಶೆಟ್ಟಿ ಇದ್ದಾರೆ. 100% ಈ ವಾರ ಎಲಿಮಿನೇಷನ್ ಆದರೆ ಅವ್ರು ಹೋಗ್ತಾರೆ. ಅವ್ರಿಗೆ ಎಷ್ಟು ವೋಟಿಂಗ್ ಬಿದ್ದಿದೆ ಅಂದರೆ 2,93,881 ವೋಟ್ ಬಿದ್ದಿದೆ. ಅವರು ಬಾಟಮಲ್ಲಿದ್ದಾರೆ. ಇನ್ನು ಬಾಟಮ್ 2 ಯಾರಿದ್ದಾರೆ ಅಂದರೆ ಡಬಲ್ ಎಲಿಮಿನೇಷನ್ ಆಗುತ್ತೆ ಈ ವಾರ ಅಂದರೆ ಅದು ರಘು ಅವ್ರು ಹೋಗ್ತಾರೆ. ಡಬಲ್ ಎಲಿಮಿನೇಷನ್ ಆದಾದರೆ ಅವ್ರಿಗೆ ಎಷ್ಟು ವೋಟ್ ಬಿದ್ದಿದೆ ಅಂದರೆ 3,27,606 ವೋಟು ರಘು ಅವ್ರಿಗೆ ಬಿದ್ದಿದೆ. ಇನ್ನು ಬಾಟಮ್ 3 ಯಾರಿದ್ದಾರೆ ಅಂತ ನೋಡೋದಾದರೆ ಅಶ್ವಿನಿ ಗೌಡ ಅವರಿದ್ದಾರೆ. ಅವ್ರಿಗೆ ಎಷ್ಟು ಅಂದರೆ 3,34,675 ವೋಟ್ಸ್ ಬಿದ್ದಿದೆ. ಅಂದರೆ ರಘು ಸರ್ಗೆ ಅವ್ರಿಗೂ ಒಂದು 8,000 10,000 ಹಿಂಗೆ ಸ್ವಲ್ಪ ವೋಟಿಂಗ್ ಮೇಲೆ ಕೆಳಗೆ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ 100% ಬಾಟಮ್ 2 ಇಬ್ಬರು ಡಬಲ್ ಎಲಿಮಿನೇಷನ್ ಆದರೆ ರಘು ಹಾಗೆ ರಾಶಿಕಾ ಅವರೇ ಹೋಗ್ತಾರೆ. ಅದೇ ರೀತಿ ಇಲ್ಲಿ ಅಶ್ವಿನಿ ಅವ್ರನ್ನ ಕಳಿಸಲ್ಲ. ಆಲ್ಮೋಸ್ಟ್ ಇವ್ರನ್ನೆಲ್ಲ ಕಾವ್ಯ, ರಕ್ಷಿತಾ ಇವರೆಲ್ಲ ಬರ್ತಾರೆ. ಇನ್ನು ಬಾಟಮ್ 4 ಅಂದರೆ 4 ಬಾಟಮ್ ಅಂತ ಹೇಳೋಕ್ಕಲ್ಲ, ಇದು 4 ಇದರಲ್ಲಿ ಯಾರಿದ್ದಾರೆ ಅಂದರೆ ಧ್ರುವಂತ್ ಅವರು ಇದ್ದಾರೆ. ಅವ್ರಿಗೆ 4,48,351 ವೋಟ್ಗಳು ಬಿದ್ದಿದೆ ಅಂತಲೇ ಹೇಳ್ಬೋದು. ಅಂದರೆ ಇವ್ರಿಗೂ ಜಾಸ್ತಿ ಫ್ಯಾನ್ಸ್ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು ಧ್ರುವಂತ್ ಅವ್ರಿಗೆ. ಯಾಕಂದರೆ ಇತ್ತೀಚೆಗೆ ತುಂಬ ಅದ್ಭುತವಾಗಿ ಆಟ ಆಡ್ತಿದ್ದಾರೆ. ಅಂದರೆ ಯಾವುದಕ್ಕೂ ಕೇರ್ ಮಾಡಲ್ಲ. ಆ ಮನುಷ್ಯ ಏನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಇರೋದಿದ್ದಂಗೆ ಹೇಳ್ಬಿಡ್ತಾರೆ. ಬಟ್ ಯಾವುದೇ ಕೋಪ ಅದೆಲ್ಲ ಏನೇ ಇದ್ದರೂ ಡೈರೆಕ್ಟಾಗಿ ಹೇಳ್ತಾರೆ ಅನ್ನೋದೊಂದು ಅವರಲ್ಲಿದೆ. ಅದಕ್ಕೋಸ್ಕರ ಜನಗಳಿಗೆ ತುಂಬ ಇಷ್ಟ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು 5ಅಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಬಾಟಮ್ 5ಅಲ್ಲಿ ಯಾರಿದ್ದಾರೆ ಅಂದರೆ ಬಾಟಮ್ನ ಮಿಡಲ್ ಇವರಿದ್ದಾರೆ, ಕಾವ್ಯ ಅವರಿದ್ದಾರೆ. ಅವ್ರಿಗೆ 4,64,503 ವೋಟ್ಸ್ಗಳು ಬಿದ್ದಿದೆ ಅಂತಲೇ ಹೇಳ್ಬೋದು. ಇವರು 5 ಸ್ಟೇಜ್ 5ನೇ ಸ್ಥಾನದಲ್ಲಿದ್ದಾರೆ. ಇನ್ನು 6ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ಹೇಳೋದಾದರೆ ರಕ್ಷಿತಾ ಶೆಟ್ಟಿ ಅವರಿದ್ದಾರೆ. ಅವ್ರಿಗೆ ಎಷ್ಟು ಓಟು ಬಿದ್ದಿದೆ ಅಂದರೆ 6,84,935 ವೋಟ್ಸ್ ಬಿದ್ದಿದೆ. ಸಾರಿ, ಎಷ್ಟು ಹೇಳಿ, 6,84,935 ವೋಟ್ಸ್ ಬಿದ್ದಿದೆ. ಅಂದರೆ ರಕ್ಷಿತಾಗೆ ಮಂಗಳೂರು ಜನಗಳ ಸಪೋರ್ಟ್ ಇರ್ಬೋದು, ಅವಳ ಮುಗ್ಧತೆಗೆ, ಅವಳ ಒಂದು ಚುರುಕ್ತನಕ್ಕೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಅದಕ್ಕೋಸ್ಕರ ಅವಳಿಗೆ ಅಷ್ಟು ಓಟು ಬಿದ್ದಿದೆ ಅಂತಲೇ ಹೇಳ್ಬೋದು. ಇಷ್ಟು ಜನದಲ್ಲಿ ಸೇರಿ ಅವಳಿಗೆ ಬೆಸ್ಟ್ ಓಟ್ ಅಂತಲೇ ಹೇಳ್ಬೋದು. ಇನ್ನು ಟಾಪಲ್ಲಿ ಬಂದಿರೋದು ಯಾರಂದರೆ ಅದು ಗಿಲ್ಲಿ ನಟ. ಯಪ್ಪ, ಇಷ್ಟು ಲಕ್ಷ ಓಟ್ಸುಗರು, ಇಷ್ಟು ಜನದ್ದು ಲೆಕ್ಕ ಹಾಕಿ ಗಿಲ್ಲಿದು ಒಂದು ಕಡೆ ಲೆಕ್ಕ ಹಾಕಿ ಎಷ್ಟು ಬರುತ್ತೆ ನೋಡಿ. ಗಿಲ್ಲಿಗೆ ಬಿದ್ದಿರೋ ಓಟ್ ಕೇಳಿದ್ರೆ ಶಾಕ್ ಆಗ್ತೀರಾ. 31,65,151 ಓಟ್ ಬಿದ್ದಿದೆ ಗಿಲ್ಲಿಗೆ. ಅಮೇಝಿಂಗ್ ಅಂತಲೇ ಹೇಳ್ಬೋದು. ಅಂದರೆ ಗಿಲ್ಲಿ ಅಷ್ಟು ಸಂಪಾದನೆ ಮಾಡಿದೆ. ಇದೇನು ಫಿನಾಲೆ ಅಲ್ದಿದ್ರು ಇನ್ನು ಇದು 2ನೇ ದಿನ ವೋಟಿಂಗ್ದು. 2ನೇ ದಿನಕ್ಕೆ ವೋಟಿಂಗ್ ಈ ರೇಂಜಿಗಿದೆ. ಅಂದರೆ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಅಂದರೆ ಮೇಲೆ ಕೆಳಗೆ ಅಂದರೆ ಗಿಲ್ಲಿ ನಟದ್ದು ಆಗ್ತದೆ, ಗಿಲ್ಲಿದು ಆಗ್ತಾನೆ ಇರುತ್ತೆ. ಅಂದರೆ ಇನ್ನೂ ಆಗ್ತಾ ಹೋಗ್ತಾ ಇರುತ್ತೆ. ಅಂದರೆ ಸಾಯಂಕಾಲದಷ್ಟರಲ್ಲಿ ಇನ್ನೂ ಜಾಸ್ತಿ ಆಗಿರುತ್ತೆ. ಆ ಥರ ನೋಡುವ ಎಷ್ಟು ನಾಳೆ ನಾಡಿದ ಶುಕ್ರವಾರಷ್ಟರಲ್ಲಿ ಎಷ್ಟು ಓಟು ಬಿದ್ದಿರುತ್ತೆ. ಕೋಟಿಗೆ ಹೋಗಿರುತ್ತೆ ಗಿಲ್ಲಿ ನಟೊಂದು. ಅದಂತೂ 100% ಸತ್ಯ. ಯಾರ್ಯಾರಿಗೆ ಎಷ್ಟು ಓಟ್ ಬೀಳುತ್ತೆ. 100% ಓಟ್ನಲ್ಲಿ ಡಬಲ್ ಎಲಿಮಿನೇಷನ್ ಆದರೆ ರಘು ಸರ್ ಹಾಗೆ ರಾಶಿಕಾ ಅವ್ರು ಹೋಗ್ತಾರೆ. ಸಿಂಗಲ್ ಎಲಿಮಿನೇಷನ್ ಆದರೆ ರಾಶಿಕಾ ಅವ್ರು ಹೋಗ್ತಾರೆ. ಇದೊಂದು ಕನ್ಫರ್ಮ್. ನನಗಿಂಕೂ ಧ್ರುವಂತ್ ಮತ್ತು ಕಾವ್ಯರಲ್ಲಿ ಸ್ವಲ್ಪ ಟಾಪ್ 4 ಟಾಪ್ 5ಗೆ ಸ್ವಲ್ಪ ಇದಾಗುತ್ತೆ ಅಂತ ಅನಿಸುತ್ತೆ ಗೈಸ್. ಅಶ್ವಿನಿ ಮೇಡಮ್ನ ಟಾಪ್ 3 ತರೋಕ್ಕೆ ಪ್ರಯತ್ನ ಪಡ್ತಾರೆ. ಟಾಪ್ 4 ಟಾಪ್ 5 ಧನುಷ್ ಹೆಂಗೂ ಡೌಟ್ ಹೊಡಿತಿದೆ ಗೈಸ್ ನನಗೆ. ಧನುಷ್ ಬರ್ತಾರಾ ಬರಲ್ವಾ ಅಂತ.
ಟಾಪ್ 3 ಟಾಪ್ 4 ಆ ಥರ ಬರೋದು ಧನುಷ್ ಡೌಟ್ ಅನಿಸ್ತದೆ. ನೋಡೋ ಯಾರು ಬರ್ತಾರೆ ಯಾರು ಬರಲ್ಲ ಅಂತ. ನಿಮ್ಗೆ ಏನು ಅನ್ಸುತ್ತೆ? ನಿಮ್ಮ ಪ್ರಕಾರ ಟಾಪ್ 5 ಯಾರು ಬರ್ತಾರೆ ಯಾರು ಬರಲ್ಲ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಧನುಷ್ ಟಾಸ್ಕ್ ಬಿಟ್ಟರೆ ಬೇರೆ ಏನಂದ್ರೂ ಇಲ್ಲ ಅಂತ ನನಗೆ ಅನಿಸುತ್ತೆ. ನಿಮಗೂ ಹಾಗೆ ಅನ್ಸುತ್ತಾ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಆದರೆ ನನಗೆ ಈ ಫಿನಾಲೆ ಟಾಸ್ಕ್ಗಳ ಬಗ್ಗೆ ಫುಲ್ಲು ಕನ್ಫ್ಯೂಷನ್ ಇದೆ. ಅದೇನು ನಡೆಸ್ತಾರೋ ಬಿಗ್ ಬಾಸ್ ಅವರು, ಅವ್ರಿಗೆ ಕನ್ಫ್ಯೂಷನ್ ಆಗಿದೆಯಾ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.